ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ 16 ವರ್ಷ ಹೋರಾಟಕ್ಕೆ ಸಂದಜೆಯ ದಸಂಸ ಮುಖಂಡ ಸಂದೇಶ್ ಸಾಥ್. ನಂಜನಗೂಡು ತಾಲೂಕು ಉಸ್ಕೂರು ಗ್ರಾಮದ ಜನತೆಗೆ ಸಂತಸದ ಸುದ್ದಿ. ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ದೊರೆತೇ ಬಿಟ್ಟಿದೆ. 16 ವರ್ಷಗಳ ಹೋರಾಟಕ್ಕೆ ಈಗ ಜಯ ಸಿಕ್ಕಂತಾಗಿದ್ದು, ಕೋಲಾರದ ದಸಂಸ ಮುಖಂಡ ಸಂದೇಶ್ ಎಂಟ್ರಿಯಿಂದಾಗಿ 16 ವರ್ಷಗಳ ಹೋರಾಟಕ್ಕೆ ಈಗ ಜಯ ದೊರೆತಂತಾಗಿದೆ. ಅಂಬೇಡ್ಕರ್ ಭವನಕ್ಕಾಗಿ ಗುರುತಿಸಲಾದ ಸರ್ಕಾರಿ ಜಾಗದಲ್ಲಿ ಫಲಕ ಅಳವಡಿಸುವ ಮೂಲಕ ನಿರ್ಮಾಣ ಕಾರ್ಯ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಉಸ್ಕೂರು ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಅಲ್ಲಿನ ನಿವಾಸಿಗಳ ಕನಸು. ಕಳೆದ 16 ವರ್ಷಗಳಿಂದ ಭವನಕ್ಕಾಗಿ ಗ್ರಾಮಸ್ಥರು ನಿರಂತರವಾಗಿ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ. ಭವನಕ್ಕಾಗಿ ಗುರುತಿಸಲಾದ ಒಂದು ಸರ್ಕಾರಿ ಜಾಗದ ಪಕ್ಕದಲ್ಲಿರುವಂತಹ ಖಾಸಗಿ ವ್ಯಕ್ತಿಯ ಕಿರಿಕನಿಂದಾಗಿ ವಿಳಂಬವಾಗಿದೆ. ಗ್ರಾಮಸ್ಥರು ಹರಸಾಹಸ ನಡೆಸಿದ್ರು ಕೂಡ ಖಾಸಗಿ ವ್ಯಕ್ತಿಯ ಹೈಕಮಾಂಡ್ನಿಂದಾಗಿ ಹಿನ್ನಡೆಯಾಗಿತ್ತು. ಇದಕ್ಕಾಗಿ ಹೋರಾಟ ನಡೆಸಿದ 3 ಹಿರಿಯ ಗ್ರಾಮಸ್ಥರು ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಕೋಲಾರದಲ್ಲಿ ನಡೆದಂತ ಜನಸ್ಪಂದನ ಕಾರ್ಯಕ್ರಮಕ್ಕೆ ತೆರಳಿದ್ದ ಉಸ್ಕೂರು ಗ್ರಾಮದಲ್ಲಿ ಸಿಎಂಗೆ ಈ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ. ಅಲ್ಲಿಗೆ ಸ್ಥಳೀಯ ದಸಂಸ ಮುಖಂಡ ಸಂದೇಶ್ ಅವರನ್ನ ಭೇಟಿಯಾಗಿ ಸಮಸ್ಯೆಯನ್ನ ವಿವರಿಸಿದ್ದಾರೆ. ಕೂಡಲೇ ಉಸ್ಕೂರು ಗ್ರಾಮದ ದಲಿತರ ಪರವಾಗಿ ಬ್ಯಾಟ್ ಬೀಸಿದ ಸಂದೇಶ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಜಾಗವನ್ನ ಗುರುತಿಸಿ ಹದ್ದುಬಸ್ತು ಮಾಡಿ ಅಡ್ಡಿಯಾಗಿದ್ದಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಫಲಕ ಅಳವಡಿಸುವ ಮೂಲಕ ಗ್ರಾಮಸ್ಥರಿಗೆ ನೆರವಾಗಿದ್ದಾರೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅಡ್ಡಿಯಾದ ವ್ಯಕ್ತಿ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸುವಂತೆ ಗ್ರಾಮಸ್ಥರಿಗೆ ಸಂದೇಶ ಸಲಹೆಯನ್ನ ನೀಡಿದ್ದಾರೆ. ಅಲ್ಲಿ ನಾವು ಮೊದಲು ಒಂದು ಬೋರ್ಡ್ ಹಾಕಿದ್ದು, ಅಂಬೇಡ್ಕರ್ ಅವರ ಬೋರ್ಡು. ಅದು ಸ್ವಲ್ಪ ಶಿಥಿಲಗೊಂಡಿತ್ತು. ನಾವೀಗ ಹೊಸದಾಗಿ ಅದನ್ನ ಬೋರ್ಡ್ನ ಹೊಸದಾಗಿ ಮಾಡಿಸಿ ಅಲ್ಲಿ ಈಗ ನೆಟ್ಸಿದ್ದೀವಿ. ನೆಟ್ಸಿ ಅದನ್ನ ಅವರ ಸಂಘಟನೆ ಮೂಲಕ ನಾವು ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ ಬೋರ್ಡ್. ಇವತ್ತು ನಮ್ಮ ಹೆಸರು ಮಾದೇಶ ಮಾಡಿ. ನಮ್ಮ ಉಸ್ಕೂರು ಗ್ರಾಮ, ಈ ಗ್ರಾಮದಲ್ಲಿ ಸುಮಾರು 16 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇರೋಂಥ ದಲಿತರು, ಈ ಗ್ರಾಮಸ್ಥರು ಸತತವಾಗಿ ನಿರಂತರವಾಗಿ 16 ವರ್ಷದಿಂದ ಹೋರಾಟ ಮಾಡ್ತಾ ಇರೋಂಥದ್ದು ವಿಚಾರ ಏನಂದ್ರೆ ಅಂಬೇಡ್ಕರ್ ಅವರ ಭವನಕ್ಕೋಸ್ಕರ. ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಬೋರ್ಡ್ ಹಾಕಕ್ ಹೋದ್ರೆ ಇವ್ರ ಮೇಲೆ FIRಗಳು, ಒಂದು ಓನರ್ ಹಾಕಕ್ ಹೋದ್ರೆ ಇವ್ರ ಮೇಲೆ FIRಗಳು. ಒಬ್ಬ ವ್ಯಕ್ತಿ ಸರ್ಕಾರಿ ಜಮೀನು ಅಂಬೇಡ್ಕರ್ ಅವ್ರ ಭವನ, ಅಲ್ಲಿ ಅವ್ರ ಜಮೀನ್ ಪಕ್ಕದಲ್ಲಿ ಅಂಬೇಡ್ಕರ್ ಅವ್ರ ಭವನ ಇರಬಾರ್ದು ಅಂತ ಹೇಳ್ಬಿಟ್ಟು ಮೇಲ್ವರ್ಗದ ಒಬ್ಬ ವ್ಯಕ್ತಿ ಇಡೀ ಗ್ರಾಮಕ್ಕೆ ತೊಂದರೆ ಕೊಟ್ಟಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ 3 ಜನ ದಲಿತರು ಈ ಗ್ರಾಮದಲ್ಲಿ ತೀರ್ಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕೇವಲ 1 ತಿಂಗಳ ಹಿಂದೆ ನಮ್ಮ ಕೋಲಾರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಈ ಗ್ರಾಮಸ್ಥರೆಲ್ಲ ಒಂದು 15-20 ಜನ ಬರ್ತಾರೆ. ಇದಾದ್ಮೇಲೆ ನಾನು ಒಂದು ರೌಂಡು ಗ್ರಾಮಕ್ಕೆ ಬರ್ತೀನಿ. ಅವತ್ತೇ ಅಧಿಕಾರಿಗಳ ಹತ್ರ ಮಾತಾಡಿ ಇಮಿಡಿಯೇಟಾಗಿ ಸರ್ವೆ ಮಾಡಿಸಿ ಸರ್ಕಾರಿ ಜಮೀನು ಒತ್ತುವರಿ ತೆರವು ಮಾಡಿಸಿ ಅಂಬೇಡ್ಕರ್ ಅವ್ರ ಭವನ ಉಳಿಸ್ಬೇಕು ಅಂತ ಹೇಳ್ತೀವಿ. ಬಂದಿದ್ದಕ್ಕೆ ಕೇವಲ ಒಂದು ವಾರಕ್ಕೆ ಸರ್ಕಾರಿ ಅಧಿಕಾರಿಗಳು ಬಂದು ಇವತ್ತಿನ ದಿನ ಅಂಬೇಡ್ಕರ್ ಅವ್ರ ಭವನನ 16 ವರ್ಷಗಳ ಹೋರಾಟಕ್ಕೆ ಫುಲ್ ಸ್ಟಾಪ್ ಇಟ್ಟು ಅಂಬೇಡ್ಕರ್ ಅವ್ರ ಭವನನ ಉಳಿಸುವಂಥ ಕೆಲಸನ ನಮ್ಮ ನಂಜನಗೂಡು ತಾಲೂಕು ಉಸ್ಕೂರು ಗ್ರಾಮದಲ್ಲಿ ಮಾಡಿದ್ದೀವಿ. ಗ್ರಾಮಸ್ಥರು ತುಂಬ ಖುಷಿಯಾಗಿದ್ದಾರೆ. ಆ ಒಂದು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರೋಂಥ ವ್ಯಕ್ತಿ ನಾಟಕ ಅಂದರೆ ಡ್ರಾಮ್ಯಾಟಿಕ್ ಮಾಡ್ತಾ ಇದ್ದ. ಏನು ಈ ಸೂಸೈಡ್ ಮಾಡ್ಕೊಳ್ಳೋದು, ಈ ಪಾಲಿಡಲ್ಲಿ ಬಾಟ್ಲ್ ಎತ್ಕೊಂಡು ಕುಡಿಯೋ ಥರ ಇವ್ರಿಗೆಲ್ಲ ಎದುರಿಸೋದು ಅವೆಲ್ಲ ಮಾಡ್ತಾ ಇದ್ದ. ಆ ವ್ಯಕ್ತಿ ಮೇಲೆ ಇವರು ಗ್ರಾಮಸ್ಥರೆಲ್ಲ ಹೋಗಿ ಈಗ ಪಾಲಿಡಲ್ ಬಾಟ್ಲ್ ಎತ್ಕೊಂಡು ಕುಡಿತೀನಿ ಅಂತ ಹೇಳ್ಬಿಟ್ಟು ಎದುರಿಸಿರೋದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್, ಅಂದ್ರೆ ಪೊಲೀಸ್ನವರು ಹೋಗಿ ಈಗ ಹಂಗೆ ಪಾಲಿಡಲ್ ಕುಡಿದು ಇದು ಮಾಡಿ ಎದುರಿಸಿರೋದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆ ವ್ಯಕ್ತಿನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಜೊತೆಗೆ ಅಂಬೇಡ್ಕರ್ ಅವ್ರ ಭವನಕ್ಕೆ, ಅಂಬೇಡ್ಕರ್ ಅವರ ಜಾಗಕ್ಕೆ ಅಡ್ಡಿ ಮಾಡಿರೋಂಥ ವ್ಯಕ್ತಿ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. 16 ವರ್ಷಗಳ ನಿರಂತರ ಹೋರಾಟಕ್ಕೆ ಇವತ್ತು ಫುಲ್ ಸ್ಟಾಪ್ ಇಟ್ಟು ಈ ಜಾಗನ ಅಂಬೇಡ್ಕರ್ ಅವ್ರ ಭವನಕ್ಕೆ ಉಳಿಸಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.